Hello everyone. ತುಂಬ ಜನ ಈ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ ಅಂತ. ಆ್ಯಂಡ್ ಇದು ಬಂದು ನನ್ನ ಗ್ರ್ಯಾಜುಯೇಷನ್ ಡೇ ವಿಡಿಯೋ. ಇದು ನನ್ನ ಬ್ಲೌಸ್ ಆ್ಯಂಡ್ ಇದು ನನ್ನ ಸ್ಯಾರಿ ಆಗಿದೆ ಅವತ್ತು ಉಟ್ಕೊಂಡಿರೋ ಅಂಥದ್ದು. ಅವೈಟೆಡ್ ಮೋಸ್ಟ್ ಅವೈಟೆಡ್ ವಿಡಿಯೋ ಆಗಿತ್ತು ಇದು ಅಂತ. ನಾನು 1 ಮಂತ್ ಆಗಲಿ ಆಮೇಲೆ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ನನ್ನ ರಿಸಲ್ಟ್ಸ್ ಎಲ್ಲ ಬಂತು. ವಾಸ್ ಲಿಟಲ್ ಬಿಸಿ ವಿತ್ ಸಮ್ ಅದರ್ ವರ್ಕ್ಸ್. ಸೊ ಅದಕ್ಕೋಸ್ಕರನೇ ವೀಡಿಯೋಸ್ನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇದು ಬಂದು ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಲೆನ್ಸ್ ಎಲ್ಲ ಹಾಕೊಂಡು ಲೆನ್ಸ್ ಹಾಕೊಳೋಕ್ಕಿಂತ ಮುಂಚೆ ಶೂಟ್ ಮಾಡಿರೋ ಅಂಥದ್ದು ಇದು. ಏರ್ ಸ್ಟ್ರೈಟನ್ ಮಾಡ್ಕೊಳ್ಳೋಣ ಫಸ್ಟು, ಇಲ್ಲಾಂದರೆ ಲೆನ್ಸ್ ಹಾಕಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ನನಗೆ ಅಂತ ನಾನು ಫಸ್ಟ್ ಏರ್ಸ್ನೆಲ್ಲ ಸ್ಟ್ರೈಟನ್ ಮಾಡ್ಕೊತಾ ಇದ್ದೀನಿ. ಇಟ್ ಅಪ್ರಾಕ್ಸಿಮೇಟ್ಲಿ ಟುಕ್ ಮಿ 15 minutes. ಆ್ಯಂಡ್ ನಮಗಿದ್ದಿದ್ದು ಗ್ರ್ಯಾಜುಯೇಷನ್ ಡೇ 13th of August. ಅದಾದಮೇಲೆ ನಮ್ಗೆ ಇದ್ದಿದ್ದು 10 o'clockಗೆ. ಸೊ ನನಗೆ ತುಂಬ ಟೈಮ್ ಸಿಕ್ಕಿತ್ತು ರೆಡಿಯಾಗಿ ಬೇಗ ಹೋಗೋಕ್ಕೆ ಕಾಲೇಜ್ಗೆ. ಪ್ರಾಪರಾಗಿ ರೆಡಿ ಆದೆ. ಐ ವಾಸ್ ಅಟ್ ಮೈ ಓನ್ ಕಂಫರ್ಟ್ ಝೋನ್. ಆವತ್ತು ರೆಡಿಯಾಗಿರೋವಂಥ ವೀಡಿಯೋ. ಅದಾದಮೇಲೆ ಇದು ಲೆನ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಮೇಕಪ್ ಮಾಡ್ಕೊತಾ ಇರೋವಂಥದ್ದು. ಏರೆಲ್ಲ ಸ್ಟ್ರೈಟನ್ ಮಾಡಿ ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ರಫಾಗಿ, ಸೊ ದ್ಯಾಟ್ ನಾನು ಮೇಕಪ್ ಮಾಡ್ಕೋಬೇಕಾದ್ರೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಇಲ್ಲಿ ನಾನು ಮೇಕಪ್ ಅಂದರೆ ಲೈಟಾಗಿ ಮಾಡ್ಕೊತಾ ಇರೋವಂಥದ್ದು. ಮಾಯ್ಶ್ಚರೈಸರ್, ಪ್ರೈಮರ್, ಅದಾದಮೇಲೆ ಎಲ್ಲೆಲ್ಲಿ ಸ್ಪಾಟ್ಸ್ ಇತ್ತು ಅಲ್ಲಿ ಮಾತ್ರ ಲೈಟಾಗಿ ಫೌಂಡೇಶನ್ ಅಪ್ಲೈ ಮಾಡಿದೆ. ಆ್ಯಂಡ್ ಹಣೆ ಮೇಲೆ ಕೂಡ ಪಿಂಪಲ್ ಇತ್ತು, ಅದಕ್ಕೋಸ್ಕರ ಆ ಫೌಂಡೇಶನ್ ಅಷ್ಟು ನೀಟಾಗಿ ಹೋಗಿರಲಿಲ್ಲ, ಸರಿ ಅಂತ ಬಿಟ್ಟಿದ್ದೆ. ಲಾಸ್ಟಲ್ಲಿ ಎಲ್ಲ ಬ್ಲೆಂಡ್ ಮಾಡಿದೆ ವಿತ್ ಕಾಂಪ್ಯಾಕ್ಟ್ ಪೌಡರ್, ಎಲ್ಲ ಸೆಟ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಡಿಯೋನ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಯಾಕೆಂದರೆ ತುಂಬ ಲ್ಯಾಗ್ ಆದರೆ ನಿಮ್ಗೆ ಕೂಡ ನೋಡೋಕೆ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರನೇ. ಆಫ್ಟರ್ ದಿಸ್ ನಾನು ಕಾಲೇಜ್ಗೆ ಹೋದಾಗ ವಿ ವೆರ್ ಆಲ್ ಎಕ್ಸೈಟೆಡ್ ಟು ಮೀಟ್ ಈಚ್ ಅದರ್. ಆ್ಯಂಡ್ ತುಂಬ ಖುಷಿ ಆಯಿತು ಅವತ್ತೆಲ್ಲರನ್ನೂ ನೋಡಿ. ಇಟ್ ವಾಸ್ ಲಾಸ್ಟ್ ಡೇ ಅಲ್ವಾ, ಅದಕ್ಕೋಸ್ಕರ. ಸೊ ನಾನೇನು ಹೆವಿ ಮೇಕಪ್ ಮಾಡಿರಲಿಲ್ಲ, ಯಾಕೆಂದರೆ ಜಾಸ್ತಿ ಚೆನ್ನಾಗೂ ಕಾಣಿಸುತ್ತೆ ಅಂತ. ಅದಕ್ಕೆ ಲೈಟಾಗಿ ಐ ಶ್ಯಾಡೋಸ್, ಕಾಜಲ್, ಐಲೈನರ್, ಕಾಜಲ್ ಕೂಡ ಹಾಕಿರಲಿಲ್ಲ. ಐ ಗೆಸ್ ಐಲೈನರ್ ಹಾಕಿ ಕಾಂಪ್ಯಾಕ್ಟಲ್ಲೇ ಎಲ್ಲ ಸೆಟ್ ಮಾಡಿ. ಆ್ಯಂಡ್ ಗ್ರ್ಯಾಜುಯೇಷನ್ ಡೇ ಇಸ್ ನಾಟ್ ಓನ್ಲಿ ಆ್ಯನ್ ಪಾರ್ಟ್ ಆಫ್ ಲೈಫ್, ಇಟ್ ಈಸ್ ಅನ್ ಎಮೋಷನ್. ಮಿಕ್ಸ್ಡ್ ಫೀಲಿಂಗ್ ಇರುತ್ತೆ. ಕಾಲೇಜ್ನ ಬಿಟ್ಟು ಹೊಸ ಲೈಫ್ನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ, ಅದಕ್ಕೋಸ್ಕರನೇ ವಿಡಿಯೋ ಏನಕ್ಕೆ ಇಷ್ಟ ಹಾಕಿದ್ದೀನಿ ಅಂತಂದರೆ ಫೋನ್ ಸ್ಟೋರೇಜ್ ತುಂಬುತ್ತೆ. ಅದಾದಮೇಲೆ ಕಾಲೇಜಲ್ಲಿ ವೀಡಿಯೋಸ್ನ ಶೂಟ್ ಮಾಡೋಕ್ಕಾಗಲ್ಲ, ಇಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಂತ ವೀಡಿಯೋಸ್, ಫೋಟೋಸ್ನ ನಾನು ಇಷ್ಟು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿರೋ ಅಂಥದ್ದು. ಆ್ಯಂಡ್ ನಾನು ಶಿಲ್ಪಾಂಟಿನ ಕರೆದಿದ್ದೆ. ಅವ್ರ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸಿ ಬರೋ ಅಷ್ಟರೊಳಗಡೆ ಲೇಟ್ ಆಗುತ್ತೆ ಅಂದರು. ಅದಕ್ಕೋಸ್ಕರ ನಾನು ಅಷ್ಟರೊಳಗಡೆ ಮೇಕಪ್ ಮಾಡ್ಕೊಂಡು ರೆಡಿ ಆಗೋಣ ಅಂತ ಮೇಕಪ್ ಎಲ್ಲ ಮಾಡಿಕೊಂಡೆ. ಮತ್ತು ಇದು ಬ್ಲಷ್ ತೊಗೊಂಡಿರೋ ಅಂಥ ಬ್ರಷಲ್ಲೇ ನಾನು ಕಾಂಪ್ಯಾಕ್ಟ್ ಪೌಡ್ರನ್ನ ಸೆಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬ್ಲಷ್ ಕೂಡ ಅಷ್ಟೇ ಲೈಟಾಗಿ ಹಾಕಿದ್ದೆ, ಜಾಸ್ತಿ ಕೂಡ ಹಾಕಿರಲಿಲ್ಲ. ಇದು ಐಲೈನರ್ ಹಾಕಿ ಲಿಪ್ಸ್ಟಿಕ್ ಹಾಕಿ ಲಿಪ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಶಿಲ್ಪಾ ಆಂಟಿ ಬರೋ ಅಷ್ಟರೊಳಗಡೆ ಆ್ಯಡ್ ಮೈ ಬ್ರೇಕ್ಫಾಸ್ಟ್ ಎವ್ರಿಥಿಂಗ್. ಅದಾದಮೇಲೆ ಆಂಟಿ ಬಂದು ಸ್ಯಾರಿನ ಡ್ರೇಪ್ ಮಾಡಿದ್ರು. ಇಟ್ ವಾಸ್ ಲುಕಿಂಗ್ ಸೋ ಗುಡ್ ಆನ್ ದಟ್ ಡೇ. ಆ್ಯಂಡ್ ಬ್ಲೌಸ್ ಕೂಡ ಅಷ್ಟೇ ನಾನು ಅವತ್ತು ಪ್ರೀವಿಯಸ್ ಡೇ ನೈಟ್ ಹೋಗಿ ತೊಗೊಂಬಂದಿರೋ ಅಂಥದ್ದು. ಇಟ್ ವಾಸ್ ಶಾಕ್ ನನಗೇನೆ, ಇನ್ನು ನಾನು ಅಂದ್ಕೊಂಡಿದ್ದ ಥರ ಬಂದಿರಲಿಲ್ಲ ಅಂತ. ಆ್ಯಂಡ್ ಇಟ್ ವಾಸ್ ಓಕೆ ಫಾರ್ ದಟ್ ಡೇ. ಮ್ಯಾಚ್ ಆಯಿತು ಸದ್ಯಕ್ಕೆ. ಸರ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ತಲೆ ಬಚ್ಕೊಬೇಕಾಗಿತ್ತು, ಫ್ರೀ ಬಿಡೋಣ ಅಂದ್ಕೊಂಡೆ. ಅದಾದಮೇಲೆ ಮತ್ತೆ ಸಿಕ್ಕಾಗುತ್ತೆ ಅಂತ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಹಾಕ್ಕೊಂಡೆ. ಆ್ಯಂಡ್ ಇಲ್ಲಿ ಬ್ಯಾಂಗಲ್ಸ್ ಮತ್ತು ಕ್ಲಿಪ್ ಓಲೆ ಹಾಕ್ಕೊಂಡ್ರೆ ಲುಕ್ ಕಂಪ್ಲೀಟ್ ಆಗುತ್ತೆ. ಒಂದು ಗೋಲ್ಡ್ ಬ್ಯಾಂಗಲ್ ಹಾಕ್ಕೊಂಡೆ, ಇನ್ನೊಂದು ಕೈಗೆ ವೈಟ್ ಸಿಲ್ವರ್ ಬ್ಯಾಂಗಲ್ ಮ್ಯಾಚ್ ಆಗುತ್ತೆ ಸ್ಯಾರಿಗೆ ಮತ್ತು ಬ್ಲೌಸ್ಗೆ ಅಂತ ಇದನ್ನ ಹಾಕ್ಕೊಂಡೆ. ಲಾಸ್ಟಲ್ಲಿ ಇಯರಿಂಗ್ಸ್ಗೆ ಚಿಕ್ಕ ವೈಟ್ ಇಯರಿಂಗ್ಸ್ ಹಾಕ್ಕೊಂಡೆ. ಆ್ಯಂಡ್ ಈ ಲುಕ್ನ ಆದಷ್ಟು ಮಿನಿಮಲ್ ಆಗಿರೋಕ್ಕೆ ಟ್ರೈ ಮಾಡಿದ್ದೀನಿ. So this is my final look. I hope you like this. And this ಬಟ್ಟೆ ಪಿನ್ನಿಗೆ I hope you can see it. ಆಮೇಲೆ ಒಂದು ಚಿಕ್ಕ ಸರ ಹಾಕಿದ್ದೀನಿ, ಚಿಕ್ಕ ಪೆಂಡೆಂಟ್. ದಿಸ್ ಇಸ್ ಫ್ರಮ್ ಕಿವಾ, ನಂದಲ್ಲ ನಮ್ಮ ಮಕ್ಕಳು. ಆ್ಯಂಡ್ ಅವ್ರ ಫ್ರೆಂಡ್ಸ್ ಅವ್ರ ಬರ್ಡೇ ಗಿಫ್ಟ್ ಕೊಟ್ಟರು ಅಂತದ್ದು, ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟರು ಅಂತದ್ದು ಇದೆ. ದಿಸ್ ಫುಡ್ ಆಲ್ಸೋ ಫಾರ್ ದಮ್, ಬಟ್
ಕಲರ್ ಬೇರೆ ಆಗುತ್ತೆ ದಿಸ್ kept aside. And then I hope you like this video. And here now in black let me put clips in the clip. I'm gonna look which color if requires. Then some people use a video. I hope this is good. And this is the final look. And this is my final look. I hope you like this video. And ಇದು ಬಫು ಈ ಸೈಡ್ ದಿಸ್ ಸಾರೀಸ್ ಫಾಲಿಂಗ್ ಆನ್ ದಿಸ್ ಅದಕ್ಕೆ ತಿಕ್ಕೊಂತ ಇಲ್ಲ. ನಾನು ಅವತ್ತು ಈ ಥರ ಕಾಣಿಸ್ತಾ ಇದ್ದೆ. ಗೌನ್ ಇಲ್ಲದೆ ಇರೋವಂಥ ಪಿಕ್ಚರ್ ಅಂದರೆ ಅಥವಾ ವಿಡಿಯೋ ಅಂದರೆ ಇದೊಂದೇ ಅನಿಸುತ್ತೆ. ಇದೆರಡಿದೆ ಕ್ಲಿಪ್. ಸೊ ಐ ಆಮ್ ಆ್ಯಡಿಂಗ್ ಇಯರ್. ನಿಮ್ಗೆ ನಾನು ಹೆಂಗೆ ಕಾಣಿಸ್ತಾ ಇದ್ದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನ್ನ ಕಾಲೇಜಿಗೆ ಡ್ರಾಪ್ ಮಾಡಿದ್ರು. ಅದಾದಮೇಲೆ ಪೇರೆಂಟ್ಸ್ ಲೇಟಾಗಿ ಬಂದರು. ಸೊ ಇಯರ್ ಆಲ್ ಆರ್ ಮೈ ಫ್ರೆಂಡ್ಸ್. ಎಲ್ಲರೂ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾಯಿದ್ರು ಅಂದರೆ ದೇ ವರ್ ಲುಕಿಂಗ್ ಸೋ ಗುಡ್. ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಆ್ಯಂಡ್ ಇಲ್ಲಿ ನಾನು ಗೌನ್ ಹಾಕ್ಕೊತಾ ಇದ್ದೆ. ಬೇಗ ಹೋಗ್ತೀನಿ ಅಂದ್ಕೊಂಡಿದ್ದೆ. ನಾನು ಅವತ್ತು ಲೇಟಾಗಿ ಹೋದೆ ಅನ್ಎಕ್ಸ್ಪೆಕ್ಟೆಡ್ಲಿ. ಇದು ಗೌನ್ ಕೊಟ್ಟರು. ಲೈಕ್ ವಿ ಹ್ಯಾಡ್ ಟು ರಿಜಿಸ್ಟರ್ ಇದೆ. ನಮ್ಮ ಹೆಸರು ಬರ್ತಿ ಅದಾದಮೇಲೆ ಗೌನ್ ಹಾಕ್ಕೋಬೇಕಾಗಿತ್ತು. ಎಕ್ಸೈಟ್ಮೆಂಟ್ ಲೆವೆಲ್ ಅಂತೂ ನಮ್ಮ ಕ್ಲಾಸ್ ಅವ್ರಿಗೆ ಪೀಕಲ್ಲಿತ್ತು. ಯು ಕ್ಯಾನ್ ಹಿಯರ್ ದ ವಾಯ್ಸ್. Hello. Say something. How are you feeling? Are you excited? Hello everyone. Hi. ನೋಡಿ ನನ್ಕಿಂತ ಜಾಸ್ತಿ ಎಲ್ಲರೂ ಬೇರೆಯವ್ರು ಎಕ್ಸೈಟೆಡ್. ಅವಳು ಅವಾಗಲೇ ಮಾಡಿದ್ಲು. ನಾವೆಲ್ಲ ನಮ್ಮ ರೋಲ್ ನಂಬರ್ ಪ್ರಕಾರ ನಾವು ಆಡಿಟೋರಿಯಮ್ಗೆ ಹೋಗಬೇಕಾಗಿತ್ತು. ಬಟ್ ನಾವು ಅಲ್ಲಿ ಇಲ್ಲಿ ಅಂತ ಮಧ್ಯದಲ್ಲಿ ಸೇರ್ಕೊಂಡು ರೋಲ್ ನಂಬರ್ ವೈಸ್ ಕೂತ್ಕೊಳ್ಳಲಿಲ್ಲ. ಏನಿಲ್ಲ, ಹಂಗೆ this is how you have to wear your graduation cap. ಆ್ಯಂಡ್ ಸ್ನೇಹ ಇವಳು ನನ್ನ ಮುಂದೆ ಕುತ್ಕೊತಾ ಇದ್ಲು. ಪ್ರತಿ ಎಕ್ಸಾಮ್ಗೂ ಲೈಕ್ ನನ್ನ ರಿಜಿಸ್ಟರ್ ನಂಬರ್ ಇರೋದಕ್ಕಿಂತ ಮುಂಚೆ 7 ನಂಬರ್ ಇರ್ತಾಯಿತ್ತು. ಕೃತಿಕಾ ಹಾಯ್ ಅನ್ನೋ. You're free to do that. Restriction today. Yes, and of course your children will be coming here. At that time also you can take the photographs. Alright. So now we are here to take the graduation day oath. Okay. The phrase wise we will go. I mean to say few words together. I'll read and I'll pause. At that time you need. And I really want to mention the special one. Nitya, and she is my best friend from day one to like PU indanu best friend. She is the one who came first and spoke with me and to take the pledge athwa oath na tagonovargu she is still with me. I am so grateful anta helake ishtapadtini. To pursue the truth, to love and to serve mankind. I you can tell your name. Student of Rupanatha Degree College. Hereby pledge, promise and state. An oath that. I shall use my knowledge which I have acquired from this college. Before you can swing the claps, turn the the tags on the right hand side. Then you can swing for a minute. Challenge, give them a big hand. Kindly be seated. Thank you.
ಇಲ್ಲಿ ನೀವು ನೋಡ್ಬೋದು ಕವನ ಬರ್ತಾ ಇದ್ದಾಳೆ ಆ್ಯಂಡ್ ಶೀ ಈಸ್ ಮೈ ಒನ್ ಆಫ್ ದ ಬೆಂಚ್ ಮೇಟ್. ನಾನು ನಿತ್ಯ ಕವನ 3 ಜನನೂ ಒಟ್ಟಿಗೆ ಕುತ್ಕೊತಾ ಇದ್ದೆ. ಇಲ್ಲಿ ಎಕ್ಸಾಕ್ಟ್ ನಮ್ಮ ಆಪೋಸಿಟ್ ನನ್ನ ಪೇರೆಂಟ್ಸ್ ಕೂತಿದ್ರು. ಅದಾದಮೇಲೆ ಅದನ್ನ ಪೇರೆಂಟ್ಸ್ಗೆ ಅಂತ ಅಲೋಕೇಟ್ ಮಾಡಿರುವಂಥ ಸೀಟ್ಸ್ ಆಗಿತ್ತು. ನಮಗೆ ರಿಫ್ರೆಶ್ಮೆಂಟ್ಸ್ ಅಂತ ಒಂದು ಹನಿ ಕೇಕ್ ಮತ್ತು ವೆಜ್ ಪಫ್ಸ್ ಅಂತ ಕೊಟ್ಟಿದ್ರು. ವೆಜ್ ಪಫ್ ಇಷ್ಟ ಆಗಲಿಲ್ಲ ನನಗೆ. ಐ ವುಡ್ ರಿಯಲಿ ಟೇಕ್ ಎ ಮೂಮೆಂಟ್ ಆ್ಯಂಡ್ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಮೈ ಯೂಟ್ಯೂಬ್ ಜರ್ನಿ ಆನ್ ದಿಸ್ ಸ್ಪೆಷಲ್ ಡೇ ಅಂತ ಹೇಳ್ತೀನಿ. ನನ್ನ ತುಂಬ ಜನ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡಿರೋದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಈ ಥರ ಫ್ರೆಂಡ್ಸ್ ಮತ್ತು ಟೀಚರ್ಸ್ ಸಿಕ್ಕಿರೋಂಥ ಸಪೋರ್ಟಿಂದ ನಾನು ಬೆಳೀತಾ ಇದ್ದೀನಿ ಅಂತ. ಐ ವುಡ್ ಕನ್ಕ್ಲೂಡ್ ಮೈ ವರ್ಡ್ಸ್. ನಮ್ಮನ್ನೆಲ್ಲ ಪ್ರೋಗ್ರಾಮ್ ಮುಗಿಸಿ ಬಿಡೋ ಅಷ್ಟರೊಳಗಡೆ 2:30 ಆಗಿತ್ತು. ನಾವೆಲ್ಲ ತುಂಬ ಸುಸ್ತಾಗಿದ್ವಿ ಆ್ಯಂಡ್ ಅಟ್ ದಿಸ್ ಮೂಮೆಂಟ್ ನಾವು ಫೋಟೋಸ್ನ ತೊಗೋಬೇಕಾಗಿತ್ತು. ದಿಸ್ ವಾಸ್ ಹೌ ಆರ್ ಗ್ರ್ಯಾಜುಯೇಷನ್ ಡೇ ವಾಸ್. ವಿಡಿಯೋ ಎಂಡಲ್ಲಿ ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟದಕ್ಕಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.